ನುಡಿ 6.5 ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು CS ಲರ್ನ್ ಗುರು. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಸರ್ ಕನ್ನಡ ನುಡಿ 6.5 ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರು. ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ಗೆ ಬಂತು ಕಗಪ ಅಂತ ಸರ್ಚ್ ಮಾಡಬೇಕು. ಇದು ಕಗಪ ಅಂದರೆ ಕನ್ನಡ ಗಣಕ ಪರಿಷತ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಬರುತ್ತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಬಹುಭಾಷಾ ನುಡಿ 6.5 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇದು 6.5 ಅನ್ನೋದು ಕನ್ನಡ ನುಡಿಯಲ್ಲಿ ಅಪ್ಡೇಟ್ ವರ್ಷನ್ ಆಗಿರ್ತದೆ. ನೆಕ್ಸ್ಟು ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫೈಲ್ಸಲ್ಲಿ ಓಪನ್ ಮಾಡ್ತೀನಿ. ನಾನು ಕಾಣಿಸ್ತಿದೆ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರನ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ, ಅದನ್ನು ಕೊಡ್ತೀನಿ. ಇನ್ಸ್ಟಾಲೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಅಂತ ಕೊಡಿ. ಡೆಸ್ಕ್ಟಾಪ್ ಸೀಟ್ ಬೇಕಂದ್ರೆ ಅಲ್ಲಿ ಟಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಇದು ಕನ್ನಡ ನುಡಿ ಅಂತಕ್ಕಂಥದ್ದು ಒಂದೇ ಲ್ಯಾಂಗ್ವೇಜ್ ಅಲ್ಲ, ಮಲ್ಟಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಕನ್ನಡ, ಹಿಂದಿ, ಉರ್ದು, ತಮಿಳು, ತೆಲುಗು ಈ ಥರ ಹಲವಾರು ಲ್ಯಾಂಗ್ವೇಜ್ಗಳಲ್ಲಿ ಟೈಪ್ ಮಾಡ್ಬೋದು. ಸೊ ಹಂಗಾಗಿ ಇದನ್ನು ಮಲ್ಟಿ ನುಡಿ ಅಂತ ಕರಿತಾ ಇದ್ದೀವಿ. ಇನ್ಸ್ಟಾಲೇಷನ್ ಆಗಿದೆ. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ನನಗೆ ಕನ್ನಡ ಬೇಕಾಗಿರೋದ್ರಿಂದ ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ. ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ಮಾಡಬಾರ್ದು, ಇದನ್ನು ಮಿನಿಮೈಸ್ ಮಾಡಬೇಕು. ಕ್ಲೋಸ್ ಮಾಡಿದರೆ ಹೋಗ್ಬಿಡುತ್ತೆ. ಮಿನಿಮೈಸ್ ಮಾಡಿಕೊಂಡು ನಾನು MS ವರ್ಡಿಗೆ ಬಂದು ಕನ್ನಡ ನುಡಿನ ಟೈಪ್ ಮಾಡ್ತೀನಿ. ಇದು ಈಸಿಯಾಗಿ ಇದೆ ನೋಡಿ, ಕರ್ನಾಟಕ ಅಮ್ಮ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.